ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರ ಪ್ರತಿಕ್ರಿಯೆಗಳು ಕೂಡ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ಶನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಜನರ ನಂಬಿಕೆ ಮೇಲೆ ಮಾಡಿದಂತಹ ಪ್ರಹಾರ. ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಕಾಗಲ್ಲ, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು. ಶನಿವಾರ ಕೇವಲ ಬ್ರಾಹ್ಮಣರು ಮಾತ್ರ ಹಾಕ್ತಾರೆ, ಹೀಗಂತ ಸರ್ಕಾರದಲ್ಲಿದ್ದವರು ತಿಳ್ಕೊಂಡಿದ್ರೆ ತಪ್ಪು. ಅನೇಕ ಸಮುದಾಯದವರು ಶನಿವಾರವನ್ನು ಹಾಕ್ತಾರೆ. ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು. ಅನ್ಯಾಯ ಆದಂತಹ ವಿದ್ಯಾರ್ಥಿಗೆ ಬೇರೆ ದಾರಿಯನ್ನು ಹುಡುಕಿ ಅನುಕೂಲವನ್ನು ಕಲ್ಪಿಸಬೇಕು ಅಂತ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಇಟಿ ಎಕ್ಸಾಮ್ದೊಳಗೆ ಶನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಇದು ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದು. ಅದರ ಯಾರೋ ಒಬ್ಬರನ್ನ ಅಲ್ಲಿ ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ ಅಂದರೆ ಏನಂತಾರೆ, ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹೀಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿ